ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ರಾಜಕೀಯ ಬದಲಾವಣೆ. ಇರಾನ್ ಹೊಸ ನಾಯಕನ ಘೋಷಣೆಯ ಬೆನ್ನಲ್ಲೇ ತಲ್ಲಣ ಸೃಷ್ಟಿಯಾಗಿದೆ. ಏನ್ ತಲ್ಲಣ? ಏರಿಕೆಯಾಗಿದ್ದ ತೈಲ ಬೆಲೆಯಲ್ಲಿ ದಿಢೀರ್ ಕುಸಿತ ಆಗಿದೆ. $120ನಿಂದ 89ಕ್ಕೆ ಇಳಿದಿದೆ ಕಚ್ಚಾ ತೈಲದ ದರ. ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮ. ಕಚ್ಚಾ ತೈಲದ ದರ ಏರಿಕೆಯಾಗಿತ್ತು $120, ಇದೀಗ 89ಕ್ಕೆ ಇಳಿಕೆ ಆಗಿದೆ. ಮೋಸ್ತಫಾ ಖಮೇನಿ ನೇಮಕ ಬಳಿಕ ದರದಲ್ಲಿ ಇಳಿಕೆ ಆಗಿರೋದು. ಖಮೇನಿ ಹತ್ಯೆಯ ನಂತರ ತೈಲ ಘಟಕಗಳನ್ನು ಟಾರ್ಗೆಟ್ ಮಾಡಿ 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 ಇಸ್ರೇಲ್ ದಾಳಿ ಮಾಡ್ತಾ ಬಂದಿತ್ತು. ತೈಲ ಸಂಸ್ಕರಣಾ ಘಟಕಗಳು, ತೈಲ ಉತ್ಪಾದನಾ ಕೇಂದ್ರಗಳು, ಇವುಗಳ ಮೇಲೆಯೇ ಬಾಂಬ್ಗಳ ಸುರಿಮಳೆ ಆಗ್ತಾ ಇತ್ತು. ಇರಾನ್ನಲ್ಲಿ ಇಸ್ರೇಲ್ ಈ ದಾಳಿ ಮಾಡ್ತಾ ಬಂದಿತ್ತು. ಇದರ ಪರಿಣಾಮ 159 ಲೀಟರ್ನ ಒಂದು ಬ್ಯಾರಲ್ ಕಚ್ಚಾ ತೈಲದ ದರ 120ರ ಆಸುಪಾಸಿಗೆ ಹೋಗ್ಬಿಟ್ಟಿತ್ತು. ಇದೀಗ ಅದು 89ಕ್ಕೆ ಇಳಿದಿದೆ ಅಂತ ಹೇಳ್ತಿದ್ದಾರೆ. 2020ರಲ್ಲಿ ಕೊರೋನಾ ಇಡೀ ಜಗತ್ತಿಗೆ ವ್ಯಾಪಿಸಿದ ನಂತರ ಕಚ್ಚಾ ತೈಲದ ದರ ವ್ಯಾಪಕವಾಗಿ ಏರಿಕೆ ಆಗಿತ್ತು. ಆ ಏರಿಕೆಯ ನಂತರವೇ ಅತಿ ಹೆಚ್ಚಿನ ದರ ಏರಿಕೆ ಈ ಯುದ್ಧದಿಂದ ಆಗಿತ್ತು. ಚೀನಾ ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಕಚ್ಚಾ ತೈಲನ್ನ ಆಮದು ಮಾಡಿಕೊಳ್ಳುವಂತಹ ದೇಶ. ಚೀನಾ, ಪಕ್ಕದ ಚೀನಾ ಕೂಡ ಒತ್ತಡವನ್ನು ಹೇರ್ತಾ ಬಂದಿತ್ತು. ಅದರ ಕೈಗಾರಿಕೆಗಳಿಗೆ ಹೊಡೆತ ಬೀಳ್ತಾ ಇತ್ತು. ಚೀನಾದ ಆಗು ಹೋಗುಗಳಿಗೆ ಹೊಡೆತ ಬೀಳ್ತಾ ಇತ್ತು. ಚೀನಾ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಒತ್ತಡ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇತ್ತು. ಮತ್ತೊಂದು ಕಡೆ ಇರಾನ್ ಹಾರ್ಮೋಜ್ ಜಲಸಂಧಿಯನ್ನು ನಾವು ಬಂದ್ ಮಾಡಿಬಿಡ್ತೀವಿ, ಆ ಮುಖಾಂತರ ಅತಿ ಹೆಚ್ಚು ತೈಲ ಆಮದು ಆಗ್ತಾ ಇತ್ತು, ಅಲ್ಲಿಂದ ಅಂದರೆ ರಫ್ತಾಗ್ತಾ ಇತ್ತು, ಅದನ್ನು ನಾವು ಬಂದ್ ಮಾಡಿಬಿಡ್ತೀವಿ ಅಂತ ಹೇಳಿದರು. ಇದು ಭಾರತಕ್ಕೆ ಎಫೆಕ್ಟ್ ಆಗಬಹುದು ಎನ್ನುವಂಥ ಲೆಕ್ಕಾಚಾರಗಳಿತ್ತು. ಆದರೆ ಇದೀಗ ಖಮೇನಿಯ ನಂತರ ಅವರ ಪುತ್ರ ಮೋಸ್ತಫಾ ಖಮೇನಿಯ ನೇಮಕದ ನಂತರ ಇದೀಗ $120ನಿಂದ $89ಗೆ ಕಚ್ಚಾ ತೈಲದ ದರ ಇಳಿಕೆ ಆಗಿದೆ.